ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ಮಾದಾರ ಚೆನ್ನಯ್ಯ ಜನಜಾಗೃತಿ ಜ್ಯೋತಿ ಯಾತ್ರೆಗೆ ನಗರದ ಬಸವೇಶ್ವರ ವೃತ್ತದಲ್ಲಿ ಚಾಲನೆ ನೀಡಲಾಯಿತು. ಆಕರ್ಷಕವಾಗಿ ಸಿಂಗರಿಸಿದ್ದ ರಥಕ್ಕೆ ಚಂದ್ರಕಾಂತ್ ಸ್ವಾಮೀಜಿಯವರು ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ರಥಯಾತ್ರೆ ಸಮಿತಿ ರಾಜ್ಯಾಧ್ಯಕ್ಷರಾದ ಶಿರ್ಷಲ್ ಎಂಜಿ ಸೇಡಂ ಅವರು ಮಾತನಾಡಿ, ಮಾದಿಗ ಸಮುದಾಯ ಆರ್ಥಿಕ, ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದಿದೆ. ಅನೇಕ ಸೌಲಭ್ಯಗಳಿಂದ ನಮ್ಮ ಜನ ವಂಚಿತರಾಗಿದ್ದಾರೆ. ಜನರು ಜಾಗೃತರಾಗಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡುವಂತಾಗಬೇಕು. ನಮ್ಮ ಹಕ್ಕು ನಾವು ಪಡೆಯುವಂತಾಗಬೇಕು. ಆದ್ದರಿಂದ ಈ ಬಗ್ಗೆ ಎಲ್ರಿಗೂ ಮಾಹಿತಿ ನೀಡಬೇಕು ಎಂಬ ಸದುದ್ದೇಶದಿಂದ ಯಾತ್ರೆ ಆರಂಭಿಸಲಾಗಿದೆ ಎಂದರು. ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡಬೇಕೆಂಬ ದಶಕಗಳ ಬೇಡಿಕೆ ಈಡೇರಬೇಕಿದೆ. ನಾವು ಚುನಾವಣೆಯಲ್ಲಿ ಕೇವಲ ಮತ ಹಾಕುವುದಕ್ಕೆ ಮಾತ್ರ ಸೀಮಿತರಲ್ಲ, ನಮ್ಮ ಹಕ್ಕು ನಾವು ಪಡೆಯಬೇಕಿದೆ ಎಂದು ಅವರು ಹೇಳಿದರು. ಆದಿ ಜಾಂಬವ ಮಾದಿಗ ಸಮಾಜದ ಸಂಘದ ತಾಲೂಕಾಧ್ಯಕ್ಷ ಯುವರಾಜ್ ಬೆಂಡೆ, ಗೌರವ ಡಾಕ್ಟರೇಟ್ ಪುರಸ್ಕೃತ ದಿಲೀಪ್ ಶಿಂದೆ, ಯುವ ಮುಖಂಡ ಶಿವಕುಮಾರ್ ಬಿರಾದಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ರಥಯಾತ್ರೆ ಇಲ್ಲಿಂದ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ನಂತರ ಮಾರ್ಚ್ 12ರಂದು ಕಲಬುರಗಿಗೆ ಪ್ರಯಾಣಿಸಲಿದ್ದು, ಅಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ. भारी काम केलं ये पहला